ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಇವತ್ತು ಮಾತಾಡ್ತಿರೋಂಥ ವಿಷಯ ಬಂದು ಟೊಯೋಟಾ ಗ್ಲಾನ್ಸಾ ಅಂದ್ರೆ ಬಲೆನೋ ಆಗ್ಬೋದು, ಟೊಯೋಟಾ ಗ್ಲಾನ್ಸಾ ಎರಡು ಒಂದೇನೆ, ರೀಬ್ಯಾಡ್ಜಿಂಗ್ ಅಷ್ಟೇ. ಇದ್ರ ಬಂದು ಓನರ್ಶಿಪ್ ರಿವ್ಯೂ, ಇದರಲ್ಲಿ ನೆಗೆಟಿವ್ ಏನೈತೆ ಪಾಸಿಟಿವ್ ಏನೈತೆ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಇವತ್ತು. ಫಸ್ಟ್ ಇದ್ರ ನೆಗೆಟಿವ್ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಪಾಸಿಟಿವ್ ಮಾತಾಡೋದ. ಇದರಲ್ಲಿ ಏನೇನು ಒಳ್ಳೆ ಫ್ಯೂಚರ್ ಇದೆ ಮತ್ತೆ ಇದ್ರಲ್ಲಿ ತಗೊಂಡ್ರೆ ಏನ್ ಲಾಸ್ ಇಲ್ಲ ಏನು ಅಂತಂದ್ರೆ, ಫಸ್ಟ್ ಬಂದು ಇದ್ರದ್ದು ಮೈಲೇಜ್ ಅಂತ ಒಂದು ಇದು ಆಲ್ಮೋಸ್ಟ್ CNG ಅಲ್ಲ, ಇದು ಪೆಟ್ರೋಲಲ್ಲೇ ಬಂದು 20+ ಬರುತ್ತೆ. ಹೈವೇ ಆಲ್ಮೋಸ್ಟ್ 22 ಒಂದ್ ಕಡೆ ಹೈವೇಲಿ, ಸಿಟಿಲೆಲ್ಲ ಒಂದು 18 ಆ ರೇಂಜಲ್ಲಿ ಮೈಲೇಜ್ ಬರುತ್ತೆ. ಮೈಲೇಜ್ಗೆ ಬೆಸ್ಟ್ ಇದು. ಇನ್ನು ಅದು ಬಿಟ್ರೆ ಇನ್ನು ಈ ಫ್ಯೂಚರ್ ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಇದ್ರ ಪ್ರೈಸ್ ಬಂದು 10 lakh. ಇದು ಸೆಕೆಂಡ್ ಟಾಪ್ ಎಂಡ್ G ವರ್ಷನ್. ಟಾಪ್ ಎಂಡ್ ಬಂದು ಒಂದು 11 lakh ಆಗುತ್ತೆ. ಇದ್ರ ಬೇಸ್ ಮಾಡಲ್ ಸ್ಟಾರ್ಟ್ ಆಗುತ್ತೆ 8 ಲಕ್ಷದಿಂದ. 8-20 ಅನ್ಕೊಳ್ಳಿ. ಆನ್ ರೋಡ್ ಬಂದು ಒಂದು 2 lakh ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು 5 yearsಗೆ ನಿಮ್ಗೆ 70,000 ಏನೋ EMI ಬೀಳುತ್ತೆ 5 yearsಗೆ. ಮತ್ತೆ ಇದೇ ದುಡ್ಡಲ್ಲಿ ಟಾಟಾ ನೆಕ್ಸಾನ್ ಸಿಗುತ್ತೆ, ಬೇಸ್ ಮಾಡಲು ಸಿಗುತ್ತೆ. ಬಟ್ ಇದರಲ್ಲಿ ಏನ್ ಫೀಚರ್ ಸಿಗುತ್ತೆ ಅದರಲ್ಲಿ ಸಿಗಲ್ಲ. ಮ್ಯೂಸಿಕ್ ಸಿಸ್ಟಮ್ ಆಗೋದು, ಈಗ ಅಲೈವ್ ಇಲ್ಲಿ ನೋಡ್ಬೋದು, ಡೈಮಂಡ್ ಕಟ್ ಅಲೈವ್ ಇದೆ. ಅದೇ ನೀವು ಬ್ರೀಜಾ ಇದಕ್ಕೆಲ್ಲ ಹೋಗ್ತೀವಿ ಅಂದ್ರೆ ಬೇಸ್ ಮಾಡಲು ಸಿಗುತ್ತೆ 10 lakh. ಯಾವ್ದಾವ್ ಸಿಗುತ್ತೆ ಅಂತಂದ್ರೆ 3XO ಸಿಗುತ್ತೆ, ಬ್ರೀಜಾ ಸಿಗುತ್ತೆ, ಮತ್ತೆ ಟಾಟಾ ನೆಕ್ಸಾನ್ ಸಿಗುತ್ತೆ. ಇನ್ನು ಸುಮಾರು ಇರುತ್ತೆ. ಅಂದ್ರೆ ಈ 10 lakh ಅಲ್ಲಿ ಈ ತರ ಫ್ಯೂಚರ್ಸ್ಗಳು, ಈಗ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಇಲ್ಲೊಂದು ಡ್ರೈವರ್ ಸೈಡ್ ಆರ್ಮ್ರೆಸ್ಟ್, ಮತ್ತೆ ಹಿಂದೆ ಬಂದು AC ವೆಂಟ್ ಸಿಗುತ್ತೆ ಇದಕ್ಕೆ, ಮತ್ತೆ 3 ಅಡ್ರೆಸ್ ಸಿಗುತ್ತೆ. ಈ ಫ್ಯೂಚರ್ ಅಲ್ಲಿ ತಗೊಳ್ತೀನಿ ಅಂತಂದ್ರೆ 10 lakh ಅಂಡರ್. ಬೇರೆ ಇನ್ ಯಾವ್ದಕ್ಕೆ ಹೋಗ್ತೀವಿ ಅಂತಂದ್ರೆ XUV ಹೋಗ್ತೀವಿ ಅಂತಂದ್ರೆ ಮಿಡ್ಲ್ ಬೇಸ್ ವೇರಿಯಂಟ್ ಸಿಗುತ್ತೆ. ಮತ್ತೆ ರಿಕ್ವೆಸ್ಟ್ ಸೆನ್ಸರ್ಗಳು ಇರಲ್ಲ ಯಾವ್ದಕ್ಕೂ, ಕೀ ಸ್ಟಾರ್ಟ್, ಮತ್ತೆ LED ಲೈಟ್ ಸಿಗಲ್ಲ ಅದಕ್ಕೆ. ಬೇರೆ ಇದಕ್ಕೆ ಹೋಗ್ತೀನಿ ಅಂತಂದ್ರೆ ಈ 10 lakh ಅಲ್ಲಿ ಹೋಗ್ತೀನಿ ಅಂತಂದ್ರೆ. ಬಟ್ ಇದನ್ನು ಮಾಡ್ಕೊಳ್ಳಿ ಅಂದ್ರೆ ಇದು ಬೆಸ್ಟ್ 10 lakh ಅಲ್ಲಿ. ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೀನಿ. ಬಟ್ ತಕೊಂಡ್ಮೇಲೆ ನೆಗೆಟಿವ್ ಪಾಯಿಂಟ್ಸ್ ಏನೇನಪ್ಪ ಬಂತು ಅಂತಂದ್ರೆ ಇದ್ರ ಬಿಲ್ಡ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಗ್ನಿಷನ್ ಆನ್ ಆಯ್ತು, ವಿಂಡೋಸ್ ಡೌನ್ ಮಾಡಿ. ತಗೊಂಡು ಒಂದು 3 month ಆಗಿದೆ ಅಷ್ಟೇ. ವೈಬ್ರೇಷನ್ ಬರ್ತೈತೆ ವಿಂಡೋಸ್. ವೈಬ್ರೇಷನ್ ಬರ್ತದೆ ಅಂದ್ರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೋಡಿ ಶೇಕಿಂಗು ಯಾವ ತರ ಬರ್ತಿದೆ ಅಂತ. 10 lakh ಇಷ್ಟೊಂದು ಅಷ್ಟು ಕ್ವಾಲಿಟಿ ಕೊಡುವಂತದ್ದಿಲ್ಲ. ಇನ್ನೊಂದಪ್ಪ ನನ್ಗೇನು ಬೇಜಾರು ಅಂತಂದ್ರೆ ಈ ಹ್ಯಾಂಡ್ ಬ್ರೇಕ್. ಈಗ ಎತ್ತಿದೀನಿ, ಇಳಿಸಿದೀನಿ ನೋಡಿ ಯಾವ ರೀತಿ ಅಲ್ಲಾಡ್ತಿದೆ ನೋಡಿ. ಬಟ್ ನೀವು ಟಾಟಾ ಗಿಟಕ್ ಹೋದ್ರೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಒಂದು ಮಾತಾಡಂಗಿಲ್ಲ, ಅದರಲ್ಲಿ ಮೈಲೇಜ್ ಒಂದು ಸಿಗಲ್ಲ. ಅದೊಂದು ಮೇನ್ ರೀಸನ್. ಮೈಲೇಜ್ ಇಂಜಿನ್ ವೈಸ್ ಹೋಗ್ತೀನಿ ಅಂತಂದ್ರೆ ಬೆಸ್ಟ್. ಇದು ಟೊಯೋಟಾ ಗ್ಲಾನ್ಸಾನು ಸೇಮೆ, ಬೊಲೆನೋನು ಸೇಮೆ, ಎರಡು ಸೇಮೆ. ಬಟ್ ಇಂಜಿನ್ ಪವರ್ನು ಅಷ್ಟೇ. 2 ಲೀಟರ್ ಇಂಜಿನ್ 1.2 ಲೀಟರ್ ಇಂಜಿನ್ ಸಿಗುತ್ತೆ. ಏನಪ್ಪಾ ಅಂತಂದ್ರೆ ಸಿಂಗಲ್ ಅಲ್ಲಿ ಹೋಗ್ತಾ ಇದ್ರೆ, ಇಬ್ರು ಹೋಗ್ತಾ ಇದ್ರೆ ಓಕೆ, ಪಿಕಪ್ ನಾರ್ಮಲ್ ಅಲ್ಲಿ ಇದೆ. 140 ವರೆಗೂ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ ಗಾಡಿ. ಹಿಂದೆಗಡೆ ಒಂದು 3 ಜನ ಕುಂತ್ಕೊಂಡು, ಹಿಂದೆ ಇಬ್ರು, ಟೋಟಲ್ 5 ಜನ ಕುತ್ಕೊಂಡು AC ಗೀಸಿ ಆನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಓವರ್ಟೇಕ್ ಮಾಡಕ್ಕೆ ಕಾನ್ಫಿಡೆಂಟೇ ಬರಲ್ಲ ಯಾರಿಗೂ. ನನಗೂ ಬರಲ್ಲ. ಏನ್ ಮ್ಯಾಕ್ಸಿಮಮ್ ಅಂತಂದ್ರೆ 100 ರೀಚ್ ಆಗೋದು ಕಷ್ಟ ಇದೆ ಗಾಡಿ. ಎಲ್ಲ 5 ಜನ ಕುತ್ಕೊಂಡು AC ಹಾಕೊಂಡು 100 ರೀಚ್ ಮಾಡೋದು ಕಷ್ಟ. ಮತ್ತೆ ಸೇಫ್ಟಿ ವೈಸನು ಚೆನ್ನಾಗಿರಲ್ಲ. ಸೇಫ್ಟಿ ವೈಸನು ಅಷ್ಟೊಂದು ಓಕೆ ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಸೇಫ್ಟಿ ರೈಟಿಂಗ್ ಕಮ್ಮಿ ಇದೆ, 3 ಸ್ಟಾರ್ ಏನೋ ಇದೆ ಇದು. ಸೊ ಹಂಗಾಗಿ ಇದೊಂದು ಮೈನಸ್ ಪಾಯಿಂಟ್ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್. ಈ ಹಿಂದೆ ಓಕೆ, ಇಲ್ಲೂ ಓಕೆ. ಈ ಫ್ರಂಟ್ ಇದೆಯಲ್ಲ, ಈ ಫ್ರಂಟು ಎಲ್ಲಾರು ಹೋದ್ರೆ ಡೈರೆಕ್ಟ್ ಟಚ್ ಆಗುತ್ತೆ ನೆಲಕ್ಕೆ.
ಇಲ್ಲೇ ಫುಲ್ ಕಮ್ಮಿ ಇರೋದು 170. ಸ್ವಿಫ್ಟ್ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ, ಓಕೆ ಅನ್ಸುತ್ತೆ. ಬಟ್ ಸ್ವಿಫ್ಟ್ ಬಂದು ಸೇಮ್ ಇದನ್ನು E8 ಓಕೆ, ಬ್ಯಾಕ್ ಸೈಡ್ ಇರೋ E8 ಓಕೆ. ಬಟ್ E8 ಇದೆಯಲ್ಲ, ಇದು ಫುಲ್ ಟಚ್ ಆಗುತ್ತೆ ನೋಡಿ. ಆಲ್ರೆಡಿ ಸ್ಕ್ರಾಚ್ ಕೂಡ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರಾಚ್ ಕೂಡ ಆಗ್ತಿದೆ. ಇದೊಂದು ಮೈನಸ್ ಪಾಯಿಂಟ್. ಇನ್ನು ಅದು ಬಿಡ್ತು ಅಂದ್ರೆ ಇನ್ಯಾವುದೂ ನಾನು ಇದಾಲ ಒಂದು 3000 ಕಿಲೋಮೀಟರ್ ಓಡಿಸಿದ್ದೀನಿ. ಬಟ್ ಏನೋ ಒಂದು ಇಂಜಿನ್ ಆಗ್ಲಿ ಒಂದು ಏನಾಗ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ಆಲ್ಮೋಸ್ಟ್ ಏನು ಬರಲ್ಲ. ನಮ್ಮ ಫ್ರೆಂಡ್ನು ಸೇಮ್ ತಗೊಂಡು 30,000 ಏನೋ ಓಡಿಸಿದ್ದಾನೆ. ಒಂದು ಸಲ ರೇಡಿಯೇಟರ್ ಪ್ರಾಬ್ಲಮ್ ಇತ್ತು, ಅದು ಬಿಟ್ರೆ ಅದು ಕ್ಲಿಯರ್ ಮಾಡ್ಕೊಟ್ರು ಬಿಡಿ. ಅಲ್ಲಿ ಅದು ಬಿಟ್ರೆ ಏನಿಲ್ಲ. ಇಂಜಿನ್ ವೈಸ್ ಬಗ್ಗೆ ಏನು ಮಾತಾಡಂಗಿಲ್ಲ. ಟಾಟಾ ಹೋಲ್ಸ್ಕೊಂಡ್ರೆ ಓಕೆ ಇಂಜಿನ್ ವೈಸ್. ಟಾಟಾದೊಂದೇನಪ್ಪ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಮೇನು. ಇದು ಬಿಲ್ಡ್ ಕ್ವಾಲಿಟಿ ಅಷ್ಟು ಕಷ್ಟದಲ್ಲೇ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಹಿಂದೆಗಡೆ ಕುತ್ಕೊಳ್ಳೋ ಅಂತ ಜನಕ್ಕೆ 3 ಜನ ಫ್ರೀಯಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಏನಿದ್ರು ಇಬ್ರು ದೊಡ್ಡವ್ರು ಕುತ್ಕೋಬಹುದು, ಮಧ್ಯದಲ್ಲಿ ಚಿಕ್ಕ ಮಗು ಯಾವ್ದಾದ್ರು ಕುತ್ಕೋಬಹುದು ಅಷ್ಟೇ. ಅದ್ ಬಿಟ್ರೆ ಹಿಂದೆಗಡೆ ಲೆಗ್ ಸ್ಪೇಸು ಅವೆಲ್ಲ ಓಕೆ, ಅದೇನಿಲ್ಲ, ಅದ್ರ ಕಂಪ್ಲೇಂಟ್ ಇಲ್ಲ. ಮತ್ತೆ ಡೋರ್ ಒಂದೊಂದ್ಸಲಿ ಸಡನ್ಲಿ ಲಾಕ್ ಆಗಲ್ಲ. ಅದು ಬಿಡಿ, ಒಳಗಡೆ ಗ್ಲಾಸ್ ಇಲ್ಲ ಅಂತ ಆಗುತ್ತೆ, ಅದೇನು ರೀಸನ್ ಇಲ್ಲ. ಯಾಕಪ್ಪ ನಾನು ಟೊಯೋಟಾ ಗ್ಲಾನ್ಸರ್ ತಗೊಂಡೆ ಅಂತಂದ್ರೆ, ಇನ್ನೊಂದು ರೀಸನ್ ಸರ್ವಿಸ್ ಅಂದ್ರೆ ನನಗೆ ಆರಾಮಾಗಿ ಎಲ್ಲೇ ಹೋದ್ರು, ಎಲ್ಲೇ ಕಾರ್ ಕೆಟ್ಟೋದ್ರು ನನಗೆ ಪಕ್ಕದಲ್ಲೇನೆ ಸಿಕ್ಬಿಡುತ್ತೆ. ಸರ್ವಿಸ್ ಸ್ಟೇಷನ್ ಏನೇ ಆಗ್ಲಿ, ಸ್ಪೇರ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಏನೇ ಆದ್ರೂ ಸಿಕ್ಬಿಡುತ್ತೆ. ಅದೇ ರೀಸನ್ಗೋಸ್ಕರ ನಾನು ಟೊಯೋಟಾ ಗ್ಲಾನ್ಸರ್ ಒಂದು ಇದ್ ಮಾಡಿದೆ. ಸರ್ವಿಸ್ ಸ್ಟೇಷನ್ ಎಷ್ಟು ಮುಖ್ಯ ಆಗುತ್ತೆ ಅಂತಂದ್ರೆ, ನಾನು ಒಂದು ಟೈಮು ಷೆವ್ರಲೆಟ್ ಕ್ರೂಸ್ ಯೂಸ್ ಮಾಡ್ತಿದ್ದೆ. ಎಲ್ಲೇ ಹೋದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಸ್ಪೇರ್ ಸಿಗಲ್ಲ ಅಂತೇಳಿ ಕಳ್ಸೋದೇ ಜಾಸ್ತಿ ಆಗಿರ್ತಿತ್ತು. ಮತ್ತೆ ಅವ್ರ ಹತ್ರ ಕಮ್ಮಿ ಬಂದಿದ್ರು ನಮ್ಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಹೇಳ್ತಿದ್ರು. ಹೆಚ್ಚು ಕಮ್ಮಿ ನಾನು AC ಕಂಪ್ರೆಸರ್ಗೆನೆ ಅದಕ್ಕೆ 40,000 ಖರ್ಚು ಮಾಡಿದ್ದೀನಿ. ಅದಕ್ಕೆ ನನಗೆ ಬೇಜಾರ ಕೊಟ್ಬಿಟ್ಟು ಈ ಕಾರನ್ನು ತಗೊಂಡೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಡಿಕ್ಕಿ ಸ್ಪೇಸು ಓಕೆ, ಚೆನ್ನಾಗಿದೆ. 3.5 ಲೀಟರ್ ಏನೋ ಸಿಗುತ್ತೆ, ಓಕೆ. ಇನ್ನು ನೆಕ್ಸ್ಟ್ ಏನಪ್ಪ ಇಷ್ಟ ಆಯ್ತು ಅಂತಂದ್ರೆ, ಇದ್ರದ್ದು ಲುಕ್ ಚೆನ್ನಾಗಿದೆ. ಸೈಡ್ ಲುಕ್ ಆಗಿರ್ಬೋದು, ಫ್ರಂಟ್ ಲುಕ್ ಆಗಿರೋದು. ಫ್ರಂಟ್ ಮಾತ್ರ ಒಂಥರ ಅಗ್ರೆಸಿವ್ ಆಗಿರೋ ತರ ಇದೆ. ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಇದಾಗಿ ಕಾಣಲ್ಲ. ಡೈರೆಕ್ಟ್ ನೋಡಿದ್ರೆ ಒಂದ್ ಸ್ವಲ್ಪ ಫ್ರಂಟ್ ಲುಕ್ ಬಂದು ಅಗ್ರೆಸಿವ್ ಆಗಿ ಕಾಣುತ್ತೆ, ಬೇರೆ ಇದಕ್ಕೆ ಹೋಲ್ಸ್ಕೊಂಡ್ರೆ. ನೆಕ್ಸ್ಟ್ ಬಂದು ಅಂತಂದ್ರೆ, ಆನ್ ಟೈಮ್ ಡೆಲಿವರಿ ಇರುತ್ತೆ. ನನಗೆ ಏನ್ ಡೇಟ್ ಹೇಳಿದ್ರು ಅವತ್ತಿಂದ ಒಂದ್ ಮುಂಚೆನೆ ಬೇಗನೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಏನ್ ಅನ್ಕೊಂಡಿದ್ದೆ ಅದೇ ಡೇಟ್ಗೆ ಡೆಲಿವರಿ ತಗೊಂಡೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಕ್ಯಾಬಿನ್ ಒಳಗಡೆ ಕುತ್ಕೊಂಡ್ರೆ ಇಂಜಿನ್ ಆನ್ ಆಗಿದ್ಯಾ ಆಫ್ ಆಗಿದ್ಯಾ ಆ ಸೌಂಡೇ ಗೊತ್ತಾಗಲ್ಲ, ಫೀಲೇ ಗೊತ್ತಾಗಲ್ಲ, ಅಷ್ಟು ಸೈಲೆಂಟ್ ಇದೆ ಇಂಜಿನ್. ಬೇರೆ ಇದಾದ್ರೆ ನಾನು ಟಾಟಾನು ಓಡಿಸಿದ್ದೀನಿ, ಟಾಟಾ ನೆಕ್ಸನ್. ಬಟ್ ಫುಲ್ ಸೌಂಡ್ ಮಾಡುತ್ತೆ ಒಳಗಡೆ ಇಂಜಿನ್. ಯಾಕಂದ್ರೆ ಸೌಂಡ್ ಕೇಳಿಸ್ಬಿಟ್ಟು ಇಂಜಿನ್ ಆನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಒಂದ್ ಸ್ವಲ್ಪನೂ ಸೌಂಡ್ ಕೇಳಿಸ್ತಿಲ್ಲ. ಇದು AC ಆಫ್ ಮಾಡ್ತೀನಿ. ನೋಡ್ತಾ ಇರೋದು ಇಂಜಿನ್ ಆನ್ ಆಗಿದೆ. RPM ನೋಡಿ, ರೈಸ್ ಆದ್ರೆ ಕೇಳಿಸುತ್ತೆ. ಸೊ ಇಷ್ಟು ಸೈಲೆಂಟ್ ಆಗಿದೆ. ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ, 2 ಮಾತು. ಇಂದ್ರ ಸೌಂಡ್ ಬಗ್ಗೆ ಪಿಕಪ್ ಅಲ್ಲೆಲ್ಲ ನನಗೆ ಓಕೆ ಇಲ್ಲ ಇದು. ನಂದು ಇನ್ನೊಂದ್ರೆ ಏನಕ್ಕಪ್ಪ ನನಗೆ ಪಿಕಪ್ ಇಷ್ಟ ಆಗ್ತಿಲ್ಲ ಅಂತಂದ್ರೆ, ನಂದು ಷೆವ್ರಲೆಟ್ ಕ್ರೂಸ್ ಇತ್ತು. ಅದು ಗನ್ನು ಬಿಡಿ ಗಾಡಿ, ಅದು ಅದರಂತ ಗಾಡಿ ಇನ್ನೊಂದಿಲ್ಲ. ಬಟ್ ಅದ್ ಏನಕ್ಕೆ ಇಂಡಿಯಾದಲ್ಲಿ ಸ್ಟಾಪ್ ಮಾಡಿದ್ರು ಅಂತ ಗಾಡಿನ ಗೊತ್ತಿಲ್ಲ. ನೀವು ಆಕ್ಚುಲಿ ಓಡಿಸಿದ್ರೆ ಒಂದ್ಸಲಿ ಓಡಿಸಿ ನೋಡಿ. 2 ಲೀಟರ್ ಇಂಜಿನ್ ಅದು, ಷೆವ್ರಲೆಟ್ ಕ್ರೂಸ್. ರಾಕೆಟ್ ತರ ಹೋಗುತ್ತೆ. ತುಳಿದ್ರು ಯಾವುದೋ ಒಂದು 170 180 ಪುಷ್ ಮಾಡೋದು ಗಾಡಿ, ಪುಷ್ ಮಾಡೋದು ಅಂತ ಫೀಲ್ ಗೊತ್ತಾಗುತ್ತೆ. ಇದು ಮ್ಯಾಕ್ಸಿಮಮ್ ಖಾಲಿ ಇಬ್ರು ಇದ್ರೇನೆ 140 150 ಅದೇ ಲಾಸ್ಟು, ಅದ್ರ ಮೇಲೆ ಹೋಗಲ್ಲ. BS6 ಇಂಜಿನ್ ಅಷ್ಟೇ ಅನ್ಸುತ್ತೆ. ಆಲ್ಮೋಸ್ಟ್ ಟ್ರೈ ಮಾಡಿದ್ರೆ ನೀವು BS4 ಇಂಜಿನ್ ತಗೊಳಕ್ ಟ್ರೈ ಮಾಡಿ. ಇದ್ರಲ್ಲೇನೆ ಡೀಸೆಲ್ ಇಂಜಿನ್ ಬರುತ್ತೆ, ಅಂದ್ರೆ ಸ್ಟಾಪ್ ಮಾಡಿದ್ದಾರೆ 19 ಅದನ್ನ ಯಾವ್ದಾದ್ರು ತಗೊಳ್ಳಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಶೋರೂಮ್ ಗಾಡಿ ತಗೊಳ್ಳಿ. ಯಾಕೆಂದ್ರೆ ನಾನು ಸ್ವಲ್ಪ ಯೂಸ್ ಜಾಸ್ತಿ ಮಾಡ್ತಾ ಇರ್ತೀನಿ, ಹಂಗಾಗಿ ಶೋರೂಮ್ ಗಾಡಿ ತಗೊಂಡಿದ್ದು. ನೀವು ಇದ್ರಲ್ಲೇನೆ ಬೇಸ್ ಮಾಡಲು ತಗೊಂಡು ಹೊರಗಡೆ ಅಪ್ಗ್ರೇಡ್ ಮಾಡ್ತೀವಿ ಅಂತಂದ್ರೆ, ಅಪ್ಗ್ರೇಡ್ ಮಾಡಿದ್ರೆ ಒಳಗಡೆ ಎಲೆಕ್ಟ್ರಿಕ್ ಐಟಮ್ ಏನಾದ್ರು ಸ್ವಲ್ಪ ಏನೋ ಒಂದು ಚೇಂಜಸ್ ಮಾಡ್ತಾರೆ, ಕಂಪ್ನಿ ಎಲೆಕ್ಟ್ರಿಕ್ ವಾರಂಟಿ ಕ್ಲೋಸ್. ಅಲ್ಲಿಂದ ನಿಮ್ಗೆ ಏನು ಯೂಸ್ ಆಗಲ್ಲ. ಕಂಪ್ನಿ ಎಲೆಕ್ಟ್ರಿಕ್ ಬರೀ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಎಲೆಕ್ಟ್ರಿಕ್ ಆಗಿ ಏನೇ ಇದು ಮಾಡಿದ್ರು ನಿಮ್ಗೆ ವಾರಂಟಿ ಕ್ಲೇಮ್ ಆಗಲ್ಲ. ನೀವು ಬೇಸ್ ಮಾಡಲು ಏನ್ ತಗೊಂಡು ಹಂಗೆ ಓಡಿಸ್ತೀವಿ ಅಂತಂದ್ರೆ 5 ವರ್ಷ ಗಂಟ ಏನು ಮಾತಾಡಂಗಿಲ್ಲ, ಕಂಪ್ನಿ ವಾರಂಟಿಲೇ ಇರುತ್ತೆ. ಎಲೆಕ್ಟ್ರಿಕ್ ವಾರಂಟಿ ಬಂದು 2 ಇಯರ್ಸ್ ಅನ್ಸುತ್ತೆ. ಅಲ್ಲಿವರೆಗೂ ಏನೇ ಎಲೆಕ್ಟ್ರಿಕ್ ವಾರಂಟಿ ಆಗೋದು, ಒಂದು ಬಲ್ಪ್ ಆಗಿರ್ಬೋದು, ಒಳಗಡೆ ಸಿಸ್ಟಮ್ ಆಗಿರ್ಬೋದು,
ECM ಇರ್ಬೋದು, ಏನೇ ಪ್ರಾಬ್ಲಮ್ ಆದ್ರೂ ಕಂಪ್ನಿಗಳು ನೋಡ್ಕೊಳ್ಳುತ್ತೆ. ಈಗ ಲಾಸ್ಟ್ ಟೈಮ್ ಒಂದು ಕಂಪ್ಲೇಂಟ್ ಬಂದಿತ್ತು. ಇಲ್ಲಿ ಫಾಗ್ ಲ್ಯಾಂಪ್ ಹಾಕ್ಸಿದ್ದಾರೆ. ಅಲ್ಲಿ ಫಾಗ್ ಲ್ಯಾಂಪ್ಸ್ ಹಾಕಿ ಏನಾಗಿದೆ ಅಂತಂದ್ರೆ ಏನೋ ಸರ್ಕ್ಯೂಟ್ ಆಗಿ ಇನ್ನೊಂದಾಗಿ ECM ಹೋಗ್ಬಿಟ್ಟಿದೆ. ಅದು ECM ಹೋದಾಗ ಅದು ಕಂಪ್ನಿಯವರು ಮಾಡ್ತಾ ಇಲ್ಲ, ಕ್ಲೈಮ್ ಮಾಡ್ತಾ ಇಲ್ಲ. ನೀವು ಫಾಗ್ ಲ್ಯಾಂಪ್ ಹಾಕ್ಸಿರೋದ್ರಿಂದ ಹೋಗಿದೆ ಅಂತ ರಿಜೆಕ್ಟ್ ಮಾಡಿ ಇನ್ನು ಅವ್ರ ಕೈಲೇನೆ ರೆಡಿ ಮಾಡಿ ಅಮೌಂಟ್ ಕೊಟ್ಟು ರೆಡಿ ಮಾಡಿದ್ದಾರೆ. ಸೊ ಹಂಗಾಗಿ ಈಗ ಸ್ಟೇರಿಂಗ್ ಚೇಂಜ್ ಮಾಡ್ತೀನಿ ಅಂದ್ರೂ ಅಷ್ಟೇ ನಿಮ್ಗೆ ಕ್ಲೈಮ್ ಆಗಲ್ಲ ಎಲೆಕ್ಟ್ರಿಕ್ ವಾರಂಟಿ ಕ್ಲೈಮ್. ಯಾಕೆಂತಂದ್ರೆ ಇಲ್ಲಿ ಕಂಟ್ರೋಲ್ಸ್ ಎಲ್ಲ ಇರುತ್ತಲ್ಲ ಸಿಸ್ಟಮ್ಸ್. ಸೊ ಹಂಗಾಗಿ ಇನ್ಸೂರೆನ್ಸ್ ಅಂತೀನಿ, ಸಾರಿ, ವಾರಂಟಿ ಕ್ಲೈಮ್ ಆಗಲ್ಲ. ಆಲ್ಮೋಸ್ಟ್ ನೀನ್ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಗಾಡಿನ ಟೊಯೋಟಾಕ್ಕೆ ಹೋಗಿ, ಟೊಯೋಟಾ ಫೈನಾನ್ಸ್ ಫುಲ್ ಅಷ್ಟೊಂದೇ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರಲ್ಲ, ಬೇಗ ಲೋನ್ ಮಾಡ್ಕೊಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ. ನನಗೆ 10.5 ಏನೋ ಬಿದ್ದಿದೆ, 10% ಅನ್ಸುತ್ತೆ. ಓಕೆ ಅನ್ಸುತ್ತೆ. ಈಗ ಆಲ್ಮೋಸ್ಟ್ 9.5 ಕಮ್ಮಿ ಇರೋದು, ಬಟ್ 10 ಏನೋ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಟೊಯೋಟಾದಲ್ಲೇ ಲೋನ್ ಮಾಡಿಸಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ನಂದು 2.4 ಏನೋ 4 ಲ್ಯಾಕ್ ಏನೋ ಡೌನ್ ಪೇಮೆಂಟ್ ಮಾಡಿದ್ದು. EMI ಬಂದು 17.5K ಏನೋ ಇದೆ, ಅಂದ್ರೆ 17,500 ರೂಪಾಯಿ ಇದೆ 5 years. ಅಂದ್ರೆ ನೀವು ಬೇಸ್ ಮಾಡಲು ತಗೊಳ್ತೀವಿ ಅಂತಂದ್ರೆ ನಿಮ್ಗೆ ಇನ್ನೂ ಕಮ್ಮಿ ಆಗೋಗುತ್ತೆ. ಈಗ 12,500 ಏನೋ ಬೀಳುತ್ತೆ. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ 12,500 ಪರ್ ಮಂತ್ EMI ಬರುತ್ತೆ. ಆಲ್ಮೋಸ್ಟ್ ಆರಾಮಾಗಿ ಕಟ್ಕೋಬಹುದು. ಅಂದ್ರೆ ಫ್ಯೂಚರ್ಗಳು ಸಿಗಲ್ಲ. ಈಗ ಹಿಂದೆ ಕಡೆ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರಿಕ್ವೈರ್ಡ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ, ಇಲ್ಲಿ ವಾಷರ್ ಇದೆ, ಅದು ಮತ್ತೆ ಡಿಫಾಗರು ಇವೇನು ಸಿಗಲ್ಲ. ಬೇಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಕೆ ಆಗಲ್ಲ. ಇವೆಲ್ಲ ಡಿಫಾಗರ್ ಎಲ್ಲ ಗ್ಲಾಸ್ ಬಿಚ್ಚಿ ಅವೆಲ್ಲ ಸುಮ್ಮನೆ ರಿಸ್ಕ್. ಅದೇ ಏನೇ ಆದ್ರೂ ಕಂಪ್ನಿ ಫಿಟ್ಟಿಂಗ್ ಅನ್ನೋ ಫೀಲ್ ಬರಲ್ಲ ನಮ್ಗೆ. ಹೊರಗಡೆ ಏನೇ ಫಿಟ್ ಮಾಡ್ಬೋದು, ಎಷ್ಟೇ ಮಾಡಿಸ್ಬೋದು, ಬಟ್ ಕಂಪ್ನಿ ಫಿಟೆಡ್ ಅಂತ ಒಂದು ಬರಲ್ಲ. ಅದಕ್ಕೆ ಇನ್ನೊಂದು 2 ಲಕ್ಷ ಏನು ಅಂತ ಇದು ಮಾಡ್ಬಿಟ್ಟು, ನೀವು ಬೈ ಚಾನ್ಸ್ ತಗೊಂಡ್ರು 2 ಲಕ್ಷ ಜಾಸ್ತಿ ಕೊಟ್ಟು ತಗೊಂಡ್ರು ಮಾರುವಾಗ ನಿಮಗೆ 1.5 ಲಕ್ಷ ನಿಮ್ ಬೇಸ್ ಮಾಡ್ಲಿಕ್ಕೆ ಏನ್ ತಗೊಂಡಿರ್ತೀರ ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಯಾಕೆಂದ್ರೆ ಇದು ಬಂದು ಟಾಪ್ ಎಂಡ್ ಹತ್ರ ಬಂದಿದೆಯಲ್ಲ, ಏನ್ 1 ಲಕ್ಷ 70,000 ಲಾಸ್ ಆಗ್ಬೋದು ನಿಮ್ಗೆ. ಅದ್ ಬಿಟ್ರೆ ಬೇರೆ ಏನ್ ಅಷ್ಟೊಂದು ಡಿಫ್ರೆಂಟ್ ಬರಲ್ಲ. ಮತ್ತೆ ನೀವು ಕ್ರೋಮ್ ಯಾವ್ದು ಸಿಗಲ್ಲ. ನೀವು ಬೇಸ್ ವೇರಿಯಂಟ್ ಹೋಗ್ತೀನಿ ಅಂತಂದ್ರೆ ಈ ಕ್ರೋಮ್ ಡಿಸೈನ್ಸ್ ಅವೇನು ಸಿಗಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಇವೇನು ಸಿಗಲ್ಲ ಬೇಸ್ ವೇರಿಯಂಟ್ ಅಲ್ಲಿ. ತಗೊಳ್ಬೋದು ಬೇಸ್ ವೇರಿಯಂಟ್. ಮತ್ತೆ ಅಂತಂದ್ರೆ ಮತ್ತೆ ಏನಾದ್ರು ಫ್ಯೂಚರ್ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ತೀನಿ ಅಂತಂದ್ರೆ ಅದ್ ಆಗಲ್ಲ. ಕಂಪ್ನಿ ವಾರಂಟಿ ಸಿಗಲ್ಲ. ಸುಮ್ನೆ ಏನು ತಗೊಳ್ಬೇಕು. ನಾನು ಆಕ್ಚುಲಿ ವಾರಂಟಿಗೋಸ್ಕರನೇ ಕಾರ್ ತಗೊಂಡಿದ್ದೀಗ. ಇನ್ಸೂರೆನ್ಸ್ ಮಾಡಿಸುವಾಗ ಎಷ್ಟೋ ಜನ ಹೇಳ್ತಾರೆ ಹೊರಗಡೆ ಮಾಡಿಸಿ ಇನ್ಸೂರೆನ್ಸ್ ಕಮ್ಮಿ ಬೀಳುತ್ತೆ, ಆ ತರ ಈ ತರ ನಿಮ್ಗೆ 2,000 ಮಿಕ್ಕುತ್ತೆ, 3,000 ಮಿಕ್ಕುತ್ತೆ ಅಂತ. ಬರೀ 2,000 3,000 ಆಸೆಗೋಸ್ಕರ ಹೊರಗಡೆ ಎಲ್ಲೂ ಮಾಡ್ಸಕ್ ಹೋಗ್ಬೇಡಿ. ಕಂಪ್ನಿ ಏನಿರುತ್ತೆ ಅಲ್ಲೇ ಮಾಡಿಸಿ. ಯಾಕೆಂತಂದ್ರೆ ನೀವು ಲಾಸ್ಟ್ ಅಲ್ಲಿ ಇನ್ಸೂರೆನ್ಸ್ ಅವ್ರ ಹತ್ರ ಕೇಳಕ್ಕಾಗ್ಲಿಲ್ಲ, ಕಂಪ್ನಿ ಅವ್ರ ಹತ್ರ ನೀವೇ ಮಾಡ್ಸಿರೋದಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ವಾದನಾರ ಮಾಡ್ಬೋದು 4 ಜನ ಕರ್ಕೊಂಡೋಗಿ. ನೀವು ಇನ್ಸೂರೆನ್ಸ್ ಕಂಪ್ನಿಗೆ ಹೋದ್ರೆ ಅವ್ರು ಮಾಡಿರೋದ್ರಲ್ಲಿ ಎಲ್ಲೋ ದುಬಾಕಿ ಇನ್ಸೂರೆನ್ಸ್ ಕಂಪ್ನಿಗಳೇ ಜಾಸ್ತಿ ಇರ್ತವೆ ಕಮ್ಮಿ ಇದರಲ್ಲಿ. ಸೊ ಹಂಗಾಗಿ ಆಲ್ಮೋಸ್ಟ್ ಕಂಪ್ನಿ ಏನ್ ಪ್ರಿಫರ್ ಮಾಡ್ತಾರೆ ಅದೇ ಇನ್ಸೂರೆನ್ಸ್ ಮಾಡಿಸಿ. ಅದ್ಬಿಟ್ಟು ಬೇರೆ ಕಡೆ ಎಲ್ಲೂ ಮಾಡ್ಸಕ್ ಹೋಗ್ಬೇಡಿ. ಈಗ ಯಾವ್ದಾದ್ರು ಲೋಕಲ್ ಇನ್ಸೂರೆನ್ಸ್ ಕಂಪ್ನಿಗಳೆಲ್ಲ ಇದೆ, ಅದು ಕ್ಲೈಮೇ ಆಗಲ್ಲ ಹೆಚ್ಚು ಕಮ್ಮಿ. ನಿಮ್ ಕ್ಲೈಮ್ ಮಾಡೋ ಅಂತ ಟೆನ್ಷನ್ ನೋಡಿದ್ರೆ ನೀವು ನಿಮ್ ದುಡ್ಡು ಕೊಟ್ಟೆ ಮಾಡಿಸ್ಕೊಡ್ಮ ಅಂತ ನಿಮ್ಗೆ ತಲೆ ಬಂದ್ಬಿಡುತ್ತೆ ಅದು. ತಿಂಗಳಿಗೆ ಒಂದು 5-6 ಸಲ ಏನೋ ಕಾರ್ ಹೊರಗಡೆ ತೆಗಿದ್ರು ಅಂತಂದ್ರೆ ಸುಮ್ನೆ ಸೆಕೆಂಡ್ಸ್ ಹೋಗ್ಬಿಡಿ. ಒಳ್ಳೆ ಯಾವ್ದಾದ್ರು ಕಾರ್ ನೋಡ್ಕೊಂಡು ಟೊಯೋಟಾದಲ್ಲಾರು ನೋಡ್ಬೋದು, ಇಲ್ಲ ಸುಜುಕಿಲ್ಲಾರು ನೋಡಿ. ಬಟ್ ಆಲ್ಮೋಸ್ಟ್ ಸ್ಪೇರ್ ಇರೋವಂತ ಗಾಡಿಗಳು ನೋಡಿ, ಮತ್ತೆ ರೀಸೇಲ್ ವ್ಯಾಲ್ಯೂ ನೋಡಿ. ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಈಗ ಪೋಲೋ ಇರ್ಬೋದು, ಮಾಡ್ತೀನಿ ಅಂದ್ರೆ ತಗೊಳ್ಳಿ. ಅದು ಮತ್ತೆ ಯಾವ್ದು ಸಿಗಲ್ಲ. ಯಾವ್ದು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಶವರ್ಲೆಟ್ ಕ್ರೂಸ್ ಆಗಿರ್ಬೋದು, ಎಷ್ಟೋ ಕಂಪ್ನಿಗಳು ಸ್ಟಾಪ್ ಆಗಿಲ್ಲ. ಅವನ್ನೆಲ್ಲ ಕಾರ್ ಒಂದ್ಸಲಿ ಇಟ್ಕೊಂಡು ಯೂಸ್ ಮಾಡಿ ಆಮೇಲೆ ಕೊಟ್ಬಿಡ್ಬೇಕಾರೆ ಯಾವ್ದಾದ್ರು ಈ ತರ ಹ್ಯಾಚ್ ಬ್ಯಾಕ್ ಯಾವ್ದಾದ್ರು ತಗೊಂಡು ಆರಾಮಾಗಿರಿ. ಬಟ್ ಅದನ್ನೇ ಮೇಂಟೆನೆನ್ಸ್ ಮಾಡ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಇದೆ. ಆ ಗಾಡಿಗಳು ಎಲ್ಲ ಮೇಂಟೆನೆನ್ಸ್ ಅಂದ್ರೆ ನಂದು ಹೆಚ್ಚು ಕಮ್ಮಿ ಒಂದು 9 ತಿಂಗಳಷ್ಟೇ ನಾನು ಶವರ್ಲೆಟ್ ಕ್ರೂಸ್ ಇಟ್ಟಿದ್ದು. ಅದು ನನ್ಗೆ ಏನೇನೋ ಆಯ್ತು ಬಿಡಿ. ಅದು ಆಕ್ಸಿಡೆಂಟ್ ಆಗಿರೋ ಗಾಡಿ ಎಲ್ಲಾನು ಯಾಮರ್ಸ್ ಮಾಡ್ಬಿಟ್ಟಿದ್ದು. ಈ ಮುಸ್ಲಿಂ ಅವ್ರ ಹತ್ರ ವ್ಯವಹಾರ ಮಾಡೋದಾದ್ರೆ ನೋಡ್ಕೊಂಡ್ ಮಾಡಿ. ಹಂಗಾಗಿ ಈ ತರ ಹ್ಯಾಚ್ ಬ್ಯಾಕ್ ತಗೊಂಡು ಇದ್ ಮಾಡಿ. ಡೈಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ರೆಗ್ಯುಲರ್ ಬೇಕು ಅಂತಂದ್ರೆ ಈ ತರ ಬೇಸ್ ವೇರಿಯಂಟ್ ಅಂತ ತಗೊಬಿಡಿ. ನಿಮ್ಗೆ EMI ಕಮ್ಮಿ ಬೇಕು ಅಂತಂದ್ರೆ, ಇಲ್ಲ ಡೌನ್ ಪೇಮೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸರ್ವಿಸ್ ಬಿಟ್ಟಾಗ್ಲೂ ಅಷ್ಟೇ ಟೊಯೋಟಾದಲ್ಲಿ ನಾನು ಹೇಳಿದ ಟೈಮ್ಗಿಂತನೂ ಬೇಗನೆ ಸರ್ವಿಸ್ ಮಾಡ್ಕೊಟ್ರು. ಅಂದ್ರೆ ನಾನು ಮಾರ್ನಿಂಗು 10 o'clock ಏನೋ ತಗೊಂಡೋಗ್ಬಿಟ್ಟೆ, ಅವರು 2 o'clock ಏನೋ ಕೊಡ್ತೀನಿ ಅಂತ ಹೇಳಿ ಒಂದು 12 o'clock ಕ್ಲೋಸ್ ಮಾಡ್ಕೊಟ್ರು ನನಗೆ. ಮತ್ತೆ ಸರ್ವಿಸ್ ವೈಸ್ ಎಲ್ಲ ಏನ್ ಮಾತಾಡಂಗಿಲ್ಲ ಟೊಯೋಟಾ ಬಗ್ಗೆ. ಅದ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಏನಿಲ್ಲ. ಆಯಿಲ್ ಸರ್ವಿಸ್ ಕಾಸ್ಟ್ ಒಂದು 6,000 to 7,000 ಬರ್ಬೋದು. ಅಂದ್ರೆ
ಆಯಿಲ್ ಫಿಲ್ಟ್ರು ಇದೆಲ್ಲ ಚೇಂಜ್ ಮಾಡಿ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತೀನಿ ಅಂತಂದ್ರೆ 1,000 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಹಿಂದೆಗಡೆ ಡಿಸ್ಕ್ ಇಲ್ಲ, ಡ್ರಮ್ ಬ್ರೇಕು ಫ್ರಂಟ್ ಅಲ್ಲಿ ಮಾತ್ರ ಇರೋದು. ಒಂದು ಪರ್ ಏನೋ 400 ರುಪೀಸು, 800 ರುಪೀಸ್ ಇಲ್ಲ 1000 ಒಳ್ಳೆ ಬ್ರ್ಯಾಂಡ್ ಹಾಕ್ಸ್ತೀನಿ ಅಂತಂದ್ರು ಅಷ್ಟೇ ಬೀಳೋದು. ಮೇಜರ್ ಇನ್ನೇನು ಬೀಳಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಹೇಳಿದೆ ಇವಾಗ ಸೇಫ್ಟಿ ಬಗ್ಗೆ ಅಷ್ಟೊಂದು ಇದಿಲ್ಲ ಅಂತ. ನಂದು ಗ್ರಾಚಾರ ಅನ್ನೋದು ಕೆಟ್ಟಿದ್ರೆ ಎಂತ 5 ಸ್ಟಾರ್ ಅಲ್ಲ, 7 ಸ್ಟಾರ್ ಗಾಡಿಗಳ ಕುತ್ಕೊಂಡ್ರು ಹೋಗುತ್ತೆ. ಈಗ ಲಾಸ್ಟ್ ಟೈಮ್ ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಓಲ್ವೋ ಗಾಡಿ. ಸೊ ಅವ್ರದ್ದು ಗ್ರಾಚಾರ ಕೆಟ್ಟಿದ್ದು ಎಲ್ಲಾನು ಸದೋರು. ಏನು ಕೋಟಿ ಗಟ್ಟಲೆ ಕೊಟ್ಟು ತಗೊಂಡಿರೋ ಕಾರು. ಇದರಲ್ಲಿ ನಮ್ಮ ಸ್ವಿಫ್ಟ್ ಕಾರಲ್ಲಿ ಒಂದ್ಸಲಿ ನಾವು ಬೆಂಗಳೂರು ಟು ಮೈಸೂರು ಹೈವೇಲಿ ಹೋಗುವಾಗ ಒಂದ್ಸಲಿ ಆಕ್ಸಿಡೆಂಟ್ ಆಗಿ, ಅದು 120 ಇದ್ದಾಗ್ಲೇನು ನಾವು ಏನೋ ಒಂದ್ ಸ್ವಲ್ಪ ಒಳಗಡೆ ಏನೋ ಆಗ್ದಂಗೆನೋ ಎದ್ದು ಬಂದಿದೀವಿ. ಅಂದ್ರೆ ಶಿಫ್ಟ್ ಗಾಡಿ, ಈ ಗಾಡಿ ಎಲ್ಲ ಶಿಫ್ಟ್. ಅದೇ ತರ ಟಾಟಾದಲ್ಲೂ ಸತ್ತಿರೋರು ಇದ್ದಾರೆ, ಗ್ಲಾನ್ಸಾದಲ್ಲೂ ಸತ್ತೋಗಿರೋರು ಇದ್ದಾರೆ. ಬಟ್ ಏನಪ್ಪಾ ಮೇನ್ ಅಂತಂದ್ರೆ ಡ್ರೈವಿಂಗ್ ಸ್ಕಿಲ್, ಅದೊಂದು ಚೆನ್ನಾಗಿರ್ಬೇಕು. ಮತ್ತೆ ಸ್ಪೀಡ್ ಎಲ್ಲಿ ಓಡಿಸಿ 170 180 ಗಂಟೆ ಹೋಗುವಂತ ರೋಡ್ಗಳು ಇದೆ, ಅಲ್ಲಿ ಓಡಿಸಿ. ಅದನ್ ಬಿಟ್ಟು ಹಳ್ಳಿ ರೋಡಲ್ಲಾಗ್ಲಿ, ಡಬಲ್ ರೋಡ್ಗಳಾಗ್ಲಿ ಅಲ್ಲೆಲ್ಲ 170 ಅದೆಲ್ಲ ಓಕೆ ಅಲ್ಲ. ಏನ್ 80 70 ಹೋಗ್ತೀವಿ ಅಂತಂದ್ರೆ ಈ ಬೆಂಗಳೂರು ಟು ಮೈಸೂರು ಹೈವೇ, ನ್ಯಾಷನಲ್ ಹೈವೇಗಳಲ್ಲಿ ಅಂತ ಜಾಗದಲ್ಲಿ ಸ್ಟ್ರೈಟ್ ಇರ್ಬೇಕು ರೋಡ್, ಕರ್ವುಗಳು ಇರಬಾರ್ದು. ಅಂತ ಜಾಗದಲ್ಲಿ ಹೊಡೀರಿ 170 180 ಹೋಗುತ್ತೆ, ಏನಿಲ್ಲ. ಸ್ಟೆಬಿಲಿಟಿ ಆಗಿರುತ್ತೆ ಗಾಡಿ. ನೀವು ಅದನ್ನ ಬಿಟ್ಟು ನೀವು ಸಣ್ಣ ಪುಟ್ಟ ರೋಡಲ್ಲೆಲ್ಲ 170 180 ಇಲ್ಲ 100 ಹಂಗೆಲ್ಲ ಹೋಗ್ತೀನಿ ಅಂತಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ಕಂಟ್ರೋಲ್ ತಪ್ಪುತ್ತೆ. ಯಾಕೆಂದ್ರೆ ಕರ್ವುಗಳು ಎಲ್ಲಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಕ್ರಾಸ್ ಎಲ್ಲಿ, ಹಂಪ್ಸು ಎಲ್ಲಿ, ಏನು ಎಲ್ಲಿ ಜನಗಳೆಲ್ಲ ಅಡ್ಡಕ್ಕೆ ಬರ್ತಾರೆ, ಹೊರಗಡೆ ಹೋದಂತ ಜಾಗದಲ್ಲಿ, ಅದು ನಮಗೂ ಗೊತ್ತಿರಲ್ಲ. ಸೊ ನೀವು ನೋಡ್ಕೊಂಡು ಡ್ರೈವ್ ಮಾಡಬೇಕು. ಗ್ರಾಚಾರ ಅನ್ನೋದು ಯಾರನ್ನೂ ಬಿಡಲ್ಲ. ಹಂಗಾಗಿ ಸೇಫ್ಟಿ ರೇಟಿಂಗ್ ಏನ್ ಮ್ಯಾಟ್ರ್ ಆಗಲ್ಲ, ಟೈಮ್ ಸರಿ ಇರ್ಬೇಕಷ್ಟೇ ನಮ್ದು. ಸೊ ಹಂಗಾಗಿ ನೋಡ್ಕೊಂಡು ಸೇಫ್ ಆಗಿ ಡ್ರೈವ್ ಮಾಡಿ. ಸೇಫ್ ಆಗಿ ಡ್ರೈವ್ ಮಾಡಿದ್ರೆ ಓಕೆ. ಇದ್ರಲ್ಲೂ 6 ಏರ್ ಬ್ಯಾಗ್ ಇದೆ, ಏನಿಲ್ಲ. ಏನು 170 180 ಹೋಗಿ ನೀವು ಎಂತ ಆಕ್ಸಿಡೆಂಟ್ ಮಾಡಿದ್ರು ನಿಮ್ಗೆ ಯಾವ ಗಾಡಿ ಆದ್ರೂ ಏನೂ ಆಗಲ್ಲ. ಮುಂದೆ ಇದೊಂದು ಸ್ವಲ್ಪ ಜಾಸ್ತಿ ಏಟ್ ತಿನ್ಬೋದು ಅಷ್ಟೇ. ಟಾಟಾ ಗಾಡಿಗಳು ಒಂದ್ ಸ್ವಲ್ಪ ಕಮ್ಮಿ ಏಟ್ ತಿನ್ಬೋದು. ಬಟ್ ಒಳಗಡೆ ಸೇಫ್ ಆಗಿ ಇರ್ತೀರ. ಒಂದು 70 80 ಹೋದ್ರೆ ಹೋಗಿ ಏನಾರ ಟಚ್ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ ಬದುಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನೀವು 170 180 ಇಲ್ಲ 140 ಆ ತರ ಹೋಗಿ ಹೊಡಿತೀನಿ ಅಂತಂದ್ರೆ ತುಂಬಾ ಕಷ್ಟ ಇದೆ. ಯಾವ್ದೇ ಆದ್ರೂ ಅಂದ್ರೆ ಡಿಪೆಂಡಿಂಗ್, ಹಿಂದೆ ಯಾರು ಬಂದು ನಾವು ಗುದಿತೀವಿ, ಹಿಂದೆ ಬಂದು ಗುದಿಯೋದು ಆ ತರ ಎಲ್ಲ ಆದಾಗ ಹೆಚ್ಚು ಕಮ್ಮಿ ಆಗುತ್ತೆ. 7 ಸ್ಟಾರ್ ಇದ್ರು ಏನ್ ಮಾಡಕ್ಕಾಗಲ್ಲ, 5 ಸ್ಟಾರ್ ಇದ್ರು ಏನ್ ಮಾಡಕ್ಕಾಗಲ್ಲ. ಸೊ ಡ್ರೈವಿಂಗ್ ಒಂದ್ ಸ್ವಲ್ಪ ಚೆನ್ನಾಗಿರಲಿ ಅಷ್ಟೇ. ನೋಡ್ಕೊಂಡ್ ಗಾಡಿ ಓಡಿಸಿ. ಹೊರಗಡೆ ಅಂತ ಹೊಸ ಜಾಗ ಅಂತ ಹೋದ ಜಾಗದಲ್ಲಿ 70 80 ಇರಿ, ಜಾಸ್ತಿ ಹೋಗಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಅಡ್ಡದಲ್ಲಿ ಯಾವ ಜನ ಬರ್ತಾರೆ, ಮಧ್ಯದಲ್ಲಿ ಯಾವ ಕ್ರಾಸ್ ಇದೆ ಏನು ಅಂತ ನಮಗೂ ಗೊತ್ತಾಗಲ್ಲ. ಸೊ ಹಂಗಾಗಿ ಗೊತ್ತಿಲ್ಲದ ಹೋದ ಜಾಗದಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಅದು ಏನೂ ಆಗಲ್ಲ. ಮಾತಾಡೋದ್ರಲ್ಲಿ ನನ್ಗೆ ಆಲ್ಮೋಸ್ಟ್ ಅಲ್ಲಿ ಗಾಡಿ ಎಲ್ಲ ಓಕೆ. ಒಂದು ಈ ಮಿರರ್ ಶೇಕಿಂಗ್ ಇರೋದು ಮತ್ತೆ ಹ್ಯಾಂಡ್ ಬ್ರೇಕ್ ಶೇಕಿಂಗ್ ಇರೋದು ಅದೊಂದು ಸ್ವಲ್ಪ ಬೇಜಾರಾಯ್ತು. ಇನ್ನೊಂದು ಪಿಕಪ್, ಅಂದ್ರೆ ಗಾಡಿ ಲೋಡ್ ಇದ್ದಾಗ ಒಂದ್ ಸ್ವಲ್ಪ ಪಿಕಪ್ ಕಮ್ಮಿ ಅಂತ ಹೇಳಿದ್ರೆ, ಅದೊಂದು 3 ನೆಗೆಟಿವ್ ಬಿಟ್ರೆ ಇನ್ಯಾವುದೂನು ಗಾಡಿ ಇನ್ನೆಲ್ಲ ಓಕೆ, ಫೈನ್, ಫ್ಯಾಂಟಾಸ್ಟಿಕ್. ಆರಾಮಾಗಿ ತಗೊಳ್ಬೋದು ಕಣ್ ಮುಚ್ಕೊಂಡು ಈ ಗಾಡಿನ. ಮತ್ತೆ ಆಲ್ಮೋಸ್ಟ್ ಸಿಟಿ ಓಡಿಸೋರು ತಗೊಳ್ಳಿ, ಹಳ್ಳಿ ರೋಡ್ಗೆಲ್ಲ ಒಂದ್ ಸ್ವಲ್ಪ ಕಷ್ಟ. ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಫ್ರಂಟ್ ಆರಾಮಾಗಿ ತಗೊಳ್ಳಿ. ಮತ್ತೆ ಮೈಲೇಜ್ನು ಅಷ್ಟೇ 20. ಯಾವ್ದು ನಂದು NS ಬೈಕ್ ಇದೆ, ಅದನ್ನು ಬಂದು 30 35 ಅಷ್ಟೇ ಕೊಡೋದು. ಅದನ್ನ ತಗೊಳ್ಳೋ ಬದಲು ಇದನ್ನ ತಗೊಂಡೋದ್ರೂ ಎಷ್ಟೋ ಬೆಟರ್. ಯಾಕಂದ್ರೆ ಗಾಳಿ ಕಣ್ಣು ಗಿಣ್ಣು ಉರಿಯೋದು ಅದೇನು ಆಗಲ್ಲ, ಆರಾಮಾಗಿ ಒಳ್ಳೆ ತಗೊಂಡು ಓಡಾಡ್ಬೋದು. ಸೊ ಹಂಗಾಗಿ ನೋಡ್ಕೊಂಡು ತಗೊಳ್ಳಿ. ಬಟ್ ನನಗೇನೋ ಇದು ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡ್ಕೊಂಡು. ಇಲ್ಲ ನನಗೆ ಬಿಲ್ಡ್ ಕ್ವಾಲಿಟಿನೇ ಮೇನ್ ಫಸ್ಟು ಅಂತಂದ್ರೆ ಟಾಟಾ ಚೂಸ್ ಮಾಡಿ. ಇನ್ನು ಅದ್ ಬಿಟ್ಟು ಏನಾದ್ರು ಡೌಟ್ ಇತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾರು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.